ಸಿನಿಮಾ ಬಗ್ಗೆ ನನಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಮ್ಮ ಇಂಡಸ್ಟ್ರಿನಲ್ಲಿ ಕೂಡ ಸಾಕತ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆ ಅಂದ್ರೆ ತಾರಾ ಬಳಗ ನೋಡ್ತಾ ಇದ್ರೆ ಹ್ಯೂಜ್ ಸ್ಟಾರ್, ಅಚ್ಯುತ್ ಕುಮಾರ್ ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರಚಿತಾ ರಾಮ್, ಎಲ್ಲ ಅವಿನಾಶ್ ಸರ್, ಉಮಾಶ್ರೀ ಮ್ಯಾಮ್, ಎಲ್ಲರೂ ಪ್ರಾಬಬ್ಲಿ ಯು ಆರ್ ವೆರಿ ಬ್ಲೆಸ್ಡ್ ಅನ್ಸುತ್ತೆ. ಅಂತ ಹಿರಿಯ ಕಲಾವಿದರ ಜೊತೆ ನಿಮ್ಗೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಕ್ತು. ಯಾರೊಟ್ಟಿಗೆ ತುಂಬಾ ಒಂಥರ ಕಂಫರ್ಟ್ ಫೀಲ್ ಆದ್ರಿ ನಿಮ್ ತಂದೆಯವ್ರನ್ನ ಬಿಟ್ಟು? ಇಲ್ಲ, ಎಲ್ಲರ ಜೊತೆಗೂ ತುಂಬ ಕಂಫರ್ಟಬಲ್ ಇತ್ತು. ಪ್ರತಿಯೊಬ್ರು ನನಗಿಂತ ಸೀನಿಯರ್ಸ್ ಆ್ಯಂಡ್ ಅವ್ರ ಹತ್ರ ಎಲ್ಲ ತುಂಬ ಕಲಿಯೋದಿತ್ತು. ತುಂಬ ಪುಟ್ಟೋಳು ನಾನು ಅವ್ರ ಮುಂದೆ. ಸ್ಪೆಷಲಿ ನನಗೆ ರಾಜ್ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಅನ್ನಿಸ್ತು. ಬಿಕಾಸ್ ಅವರು ಒಂದು ಹೊಸ ಆರ್ಟಿಸ್ಟ್ನ ಕಂಫರ್ಟ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ಅವ್ರು ಓವರ್ ಆಲ್ ಅವ್ರು ಆ್ಯಸ್ ಅ ಪರ್ಸನ್ ತುಂಬ ಇಷ್ಟ ಆಗ್ತಾರೆ ಎಲ್ರಿಗೂ. ಆ ಜೊತೆ ಕೆಲಸ ಮಾಡೋಕ್ಕೆ ಒಂದು ತುಂಬ ಖುಷಿ ಅನಿಸುತ್ತೆ. ಅದು ಬಿಟ್ಟು ಬೇರೆ ಎಲ್ಲರೂ ತುಂಬ ಚೆನ್ನಾಗಿದ್ರು. ಬಟ್ ತುಂಬ ಎಂಜಾಯ್ ಮಾಡಿದೆ ಅವ್ರ ಜೊತೆ ವರ್ಕ್ ಮಾಡಿ, ಖುಷಿ ಆಯಿತು. ವಂಡರ್ಫುಲ್. ರಾಜ್ಬಿ ಶೆಟ್ಟಿ ಸರ್ ಅವರೊಟ್ಟಿಗೆ ಕೆಲಸ ಮಾಡಿ ಖುಷಿ ಅಂತ ಹೇಳಿದ್ರೆ, ಅವ್ರು ಯಾವ ಒಂದು ಗುಣ ನಿಮಗೆ ಅಂದರೆ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದಾದ್ರೆ ಯಾವುದು? ಆ್ಯಕ್ಚುಲಿ ಹೌದು, ಅವರು ಆ್ಯಕ್ಟರ್ ಡೈರೆಕ್ಟರ್ ಹೊರತುಪಡಿಸಿ ಅವರು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ತುಂಬ ಖುಷಿ ಅನಿಸುತ್ತೆ ಅವ್ರ ಜೊತೆ ಮಾತಾಡೋದಾಗಲಿ, ಅವ್ರ ಜೊತೆಗೆ ಇದ್ದಾಗ ದ ವೇ ಹಿ ಬಿಹೇವ್ಸ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು, ತುಂಬ ಖುಷಿ ಆಗುತ್ತೆ. ಅದನ್ನ ಅವರಿಂದ ತುಂಬ ಕಲ್ತ್ಕೊಂಡೆ ನಾನು. ಓಕೆ, ವಂಡರ್ಫುಲ್. ಆಮೇಲೆ ನಮಗೆ ಲ್ಯಾಂಡ್ ಲಾರ್ಡ್ ಈ ಟೈಟಲ್ ಕೇಳಿದ ತಕ್ಷಣ ಯೂಶಲಿ ಮಾಲೀಕ, ಲ್ಯಾಂಡ್ ಲಾರ್ಡ್ ಅಂದರೆ ಒಂದು ಮಾಲೀಕ ಅನ್ನೋ ಒಂದು ಅರ್ಥ ನಮ್ಗೆ ಕೊಡುತ್ತೆ. ಸೊ ನಿಮಗೆ ಲ್ಯಾಂಡ್ ಲಾರ್ಡ್ ಪದಕ್ಕೆ ನೀವು ಕೊಟ್ಟಂತ ಪರ್ಸ್ನಲಿ ಕೊಟ್ಟಂತ ಅರ್ಥ ಏನು? ಓಕೆ, ಇಲ್ಲ, ನಾನು ಇದನ್ನು ಯೋಚನೆ ಮಾಡಿಲ್ಲ ಯಾವತ್ತು. ಬಟ್ ಲ್ಯಾಂಡ್ ಲಾರ್ಡ್ ಆಗ್ತಾರಾ ಇಲ್ವಾ ಅನ್ನೋದೇ ನಿಮಗೆ ಸಿನಿಮಾದಲ್ಲಿ ತೋರಿಸ್ತಾರೆ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈ ಪ್ರಶ್ನೆ ನಾನು ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ. ಶ್ಯೂರ್. ಆಮೇಲೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಬಗ್ಗೆ ಆಕ್ಚುಲಿ ಮಾತಾಡಲೇಬೇಕು. ಎಲ್ಲರೂ ಹೀರೋಯಿನ್ಸ್ಗಳಂದ್ರೆ ಯೂಶಲಿ ಗ್ಲಾಮರಸ್ ರೋಲ್ಗಳನ್ನ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ನಲ್ಲಿ ಅದ್ಭುತವಾಗಿ ನಿಂಗವ ಸಾಂಗಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಏನು ಹೇಳ್ತೀರಾ, ಹೇಗಿತ್ತು ಮ್ಯಾಮ್ ಜೊತೆಗೆ ವರ್ಕಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಎಲ್ಲ? ಬ್ಯೂಟಿಫುಲ್, ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಅವರು. ಶಿ ಸೋ ಗಾರ್ಜಿಯಸ್. ನನಗೆ ಅವರು ಅಮ್ಮ ಮಾಡ್ತಾರೆ ಅಂದಾಗ ನಾನು ಶಾಕ್. ಓ ಮೈ ಗಾಡ್, ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನಾವು ಅವ್ರ ಎಲ್ಲ ಮೂವೀಸ್ ನೋಡ್ತಾ ಬಂದಿದ್ವಲ್ಲ, ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ನನಗೆ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ. ಬಟ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ. ನನಗದು ಭಾವನೆ ಅಂದರೆ ರಿಯಲಾಗಿ ನಮ್ಮ ಅಮ್ಮನೇನೋ ಆ ಥರ ಅನ್ನಿಸ್ತು ಆ್ಯಕ್ಟ್ ಮಾಡಬೇಕಾದ್ರೆ. ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ಆ್ಯಕ್ಟರು. ನಾನೇನು ಹೇಳಬೇಕಾಗಿಲ್ಲ ಅವ್ರ ಬಗ್ಗೆ. ಬ್ಲೆಸ್ಡ್, ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನನಗೆ. ಬಿಕಾಸ್ ಆಕ್ಚುಲಿ ನಿಂಗವ ಸಾಂಗ್ ನೋಡಿದಾಗ ಅದನ್ನ ನಿಮ್ಗೆ ಗೊತ್ತು, ಸಖತ್ತಾಗಿ ಲಾಂಚ್ ಮಾಡಿದ್ರು ಅದ್ಭುತವಾಗಿ. ಅಂಡ್ ಎಲ್ರು ಕೂಡ ಫಿದಾ ಆಗ್ಬಿಟ್ರು ಒಂದು ಲುಕ್ಗೆ. ಎಲ್ರು ಕೂಡ, ಬಿಕಾಸ್ ಎಲ್ರು ಹೇಳಿದ್ದೆ ಅದೇ, ಯೂಶಲಿ ಹೀರೋಯಿನ್ಸ್ಗಳು ಈ ಒಂದು ಲುಕ್ಗೆ ಯಾರೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ಲೈಕ್ ಅವರು ಅಗ್ರಿ ಮಾಡ್ಕೊಂಡು ಮಾಡಿದ್ರು ಅಂತ. ಅಂಡ್ ನಿಮ್ಮ ತಂದೆಯವ್ರದ್ದು ಹಾಗೆ ರಚಿತಾ ರಾಮ್ ಮ್ಯಾಮ್ದು ಕಾಂಬಿನೇಷನ್ ಅಂತೂ ಎಲ್ರಿಗೂ ಆಲ್ರೆಡಿ ಇಷ್ಟ ಆಯ್ತು. ಸೊ ಇವ್ರ ಪೇರ್ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಕ್ಯೂಟ್ ಪೇರ್ ಅವರಿಬ್ರು. ನನ್ಗೆ ತುಂಬಾ ಕ್ಯೂಟ್ ಅನ್ನಿಸ್ತಾರೆ. ಇನ್ಫ್ಯಾಕ್ಟ್ ನಾವು ನಿಂಗವ ಶೂಟ್ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಖುಷಿಯಿಂದ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂತಂದರೆ ನನಗೆ ಇವರಿಬ್ರು ಇಷ್ಟು ಮುದ್ದಾಗಿ ಕಾಣ್ತಾರಲ್ಲ ಅಂತ. ನಾನು ಶಾರ್ಟ್ ಮಧ್ಯೆ ಹೋಗ್ಬಿಟ್ಟು ಸೋ ಕ್ಯೂಟ್ ಅಂತ ಹೇಳಿದ್ದೆ. ಹೌದಾ, ನೈಸ್ ಅಂತ ಇದು ಮಾಡ್ತಿದ್ರು. ತುಂಬಾ ಖುಷಿ ಆಗತ್ತೆ ಅವ್ರಿಗೆ ಪೇರ್ ನೋಡಕ್ಕೆ. ಬಿಕಾಸ್ ಆ ಲಾಸ್ಟ್ ಅಲ್ಲಿ ಸೀನ್ ಅಲ್ಲಿ ನೀವು ಇರ್ತೀರ. ನಮ್ಗೆ ಆಕ್ಚುಲಿ ರೀತಾನಿ ಅವರು ಗೊತ್ತೇ ಇರ್ಲಿಲ್ಲ ಇವರು ಅಂತ. ಆಮೇಲೆ ಗೊತ್ತಾಯ್ತು, ಓ ದುನಿಯಾ ವಿಜಯ್ ಸರ್ ಮಗಳೇ. ಆವಾಗ ಅವ್ರಿಗಿನ್ನು ಅಂದ್ರೆ ಆಕ್ಟ್ ಮಾಡ್ಬೇಕಾದ್ರೆ ನಿಜವಾದ ಮಗಳೇ ಅಂದ್ರೆ ಏನೋ ಒಂಥರ ಅಂತೂ ಆಗಿರುತ್ತೆ. ಸೊ ಹೇಗಿತ್ತು ಅವೆಲ್ಲನು ಎಕ್ಸ್ಪೀರಿಯನ್ಸ್? ಕ್ಯೂಟ್ ಆಗಿತ್ತು ಆಕ್ಚುಲಿ. ಅದು ಸೀನ್ ಮಾಡ್ಬೇಕಾದ್ರೂ ತುಂಬಾ ನಗ್ತಿದ್ರು ಎಲ್ರು, ಎಂಜಾಯ್ ಮಾಡ್ಕೊಂಡು ಮಾಡಿದ್ದು. ತಮಾಷೆಯಾಗೆ ಇತ್ತು ಅದು. ಬಿಕಾಸ್ ಇವ್ರು ಹೆಂಗೆ ಆಕ್ಟ್ ಮಾಡ್ತಾರೆ ಅಂದ್ರೆ ಸುತ್ತ ಇರೋ ಅಷ್ಟು ಕ್ರೂ ಮೆಂಬರ್ಸ್, ಸೆಟ್ ಅವರೆಲ್ಲ ನಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಸಾಂಗ್. ನನಗೆ ತುಂಬಾ ಖುಷಿ ಆಯ್ತು.